ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಎಲ್ಲೋ ಒಂದು ರೀತಿ ಜಿಟಿ ಜಿಟಿ ಮಳೆ ಆಗ್ತಿತ್ತು. 9:30 ವೇಳೆಗೆ ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಈಗಾಗಲೇ ಮಳೆ ಆರಂಭವಾಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಕಚೇರಿಗೆ ಹೋಗುವಂತಹ ಒಂದು ಜನ ಪರದಾಡುವಂತಹ ಸ್ಥಿತಿ ಕೂಡ ಅಷ್ಟೇ ಈಗಾಗಲೇ ನಿರ್ಮಾಣ ಆಗಿದೆ. ನಾನೀಗ ಎಕ್ಸಾಕ್ಟ್ ಆಗಿ MG ರೋಡ್ ಅಲ್ಲಿ ಇದ್ದೀನಿ. MG ರೋಡ್ ನಲ್ಲಿರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಅರ್ಧ ಗಂಟೆಯಿಂದ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಅಕ್ಷರಶಃ ಕೆರೆಯಂತಾಗ್ತಾ ಇರುವಂತದ್ದು. ಯಾಕಂದ್ರೆ ರೋಡ್ ಅಲ್ಲೂ ಕೂಡ ಮಳೆ ಬಂದು ಸುಮಾರು 15-20 ನಿಮಿಷಕ್ಕೆ ಈ ರೀತಿಯಾಗಿ ರಸ್ತೆ ಉದ್ದಕ್ಕೂ ಕೂಡ ಅಷ್ಟೇ ನೀರು ಬರ್ತಾ ಇದೆ. ಜೊತೆಗೆ ಒಂದಷ್ಟು ಜನ ಈಗ ಯಾಕಂದ್ರೆ 10 ಗಂಟೆ ಟೈಮ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಫೀಸ್ಗಳಿಗೆ ಹೋಗುವಂತ ಟೈಮು. ಆ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಳೆಯಲ್ಲೇ ನೆನ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದಷ್ಟು ಜನ ಆಟೋ ಆಗಿರ್ಬೋದು ಅಥವಾ ಓಲಾ ಊಬರ್ ಅನ್ನ ಬುಕ್ ಮಾಡ್ಕೊಂಡು ಕೂಡ ಹೋಗ್ತಾ ಇರುವಂತದ್ದು. ಇನ್ನು ಕೆಲವರಂತೂ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಛತ್ರಿಗಳನ್ನ ತಂದಿರುವಂತವ್ರು ಮಳೆಯಲ್ಲಿ ನೆನ್ಕೊಂಡು ಛತ್ರಿಯನ್ನು ಹಿಡ್ಕೊಂಡೇ ಹೋಗ್ತಿದ್ದಾರೆ. ಇನ್ನು ಕೆಲವರಂತೂ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಇಂತಹ ಕಡೆ ಆಶ್ರಯವನ್ನು ಕೂಡ ಈಗಾಗಲೇ ಪಡ್ಕೊಳ್ತಿರುವಂತದ್ದು. ಯಾಕಂದ್ರೆ ಮಳೆ ಕೂಡ ಅಷ್ಟೇ ಜೋರಾಗ್ತಾ ಇದೆ. ಮಳೆ ಜೋರಾದಂತಹ ಒಂದು ಕ್ಷಣಕ್ಕೆ ಈಗಾಗಲೇ ನೀವು ರಸ್ತೆಯಲ್ಲಿ ನೋಡ್ತಾ ಇರಬಹುದು ಸುಮಾರು ಅರ್ಧ ಅಡಿಯಷ್ಟು ನೀರು ಕೂಡ ಅಷ್ಟೇ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಒಂದಷ್ಟು ಕಡೆಗಳಲ್ಲಿ ಗುಂಡಿ ಕೂಡ ಇದೆ. ಆ ಒಂದು ಟೈಮ್ ಅಲ್ಲಿ ಸ್ಕಿಡ್ ಆಗಿ ಬೀಳಬಹುದು ಅನ್ನೋದೊಂದು ಕಾರಣಕ್ಕೋಸ್ಕರ ಮಳೆ ನಿಂತಂತ ಬಳಿಕ ಹೋಗೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಇರುವಂತದ್ದು. ಇನ್ನೊಂದು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಟೂ ವೀಲರ್ಸ್ ಅವರು ಯಾಕಂದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಂತ ಟೈಮಲ್ಲಿ ಒಂದಲ್ಲ ಒಂದು ಅನಾಹುತಗಳಾಗುತ್ತೆ. ಅದರಲ್ಲೂ ಕೂಡ ಅಷ್ಟೇ ಟೂ ವೀಲರ್ನವರು ಮಳೆ ಬಂದಂತ ವೇಳೆಯಲ್ಲಿ ಮಳೆಯಲ್ಲೇ ನೆನ್ಕೊಂಡಾದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೋದಂತ ವೇಳೆಯಲ್ಲಿ ಒಂದಷ್ಟು ಅಚಾತುರ್ಯಗಳು ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಮಳೆಯ ನೀರೇನಾದ್ರೂ ಅರ್ಧ ಅಡಿ, 1 ಅಡಿ, ಸುಮಾರು 1 ಅಡಿ ಮೇಲೆ ಏನಾದ್ರೂ ರೋಡಲ್ಲಿ ನಿಂತಿದ್ರೆ ಯಾವ್ದು ಗುಂಡಿಗಳಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಒಂದ್ ವೇಳೆ ಆ ಒಂದು ಗುಂಡಿಗಳ ಮೇಲೆ ಹತ್ತಿದಂತ ವೇಳೆಯಲ್ಲಿ ಅವರು ಕೂಡ ಅಷ್ಟೇ ಸ್ಕಿಡ್ ಆಗಿ ಬೀಳುವಂತಹ ಒಂದು ಪ್ರಕರಣಗಳು ಕೂಡ ಈ ಹಿಂದೆ ಆಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಮತ್ತು 10:30 ಟೈಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಆಫೀಸ್ಗೆ ರೀಚ್ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಮಳೆಯಲ್ಲೇ ನೆನ್ಕೊಂಡು ರೈನ್ ಕೋಟ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ, ಇನ್ನೊಂದಷ್ಟು ಜನ ಇವಾಗಲೇ ನೋಡ್ತಾ ಇರಬಹುದು MG ರೋಡ್ ನಲ್ಲಿರುವಂತಹ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಗಳಲ್ಲಿ ಕೂಡ ಅಷ್ಟೇ ರೋಡ್ ಸೈಡ್ ನಲ್ಲೇ ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಂಡು ಅವ್ರು ಈಗಾಗಲೇ ಬಸ್ ನಿಲ್ದಾಣ ಕೂಡ ವೆಯ್ಟ್ ಮಾಡ್ತಿದ್ರೆ. ಕಾರಣ ಏನು ಅಂತಂದ್ರೆ ಮಳೆಯಲ್ಲಿ ನೆನ್ಕೊಂಡು ಒಂದು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಅನಾಹುತಗಳಾದ್ರೆ ಯಾರು ಹೊಣೆ ಆಗ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಬಸ್ ನಿಲ್ದಾಣದಲ್ಲಿ ಕೂಡ ಈಗಾಗಲೇ ಮಳೆ ಕಮ್ಮಿ ಆದ್ರೆ ಸಾಕು ಹೋಗೋಣ ಅಂತ ಆಶ್ರಯನೂ ಕೂಡ ಪಡ್ಕೊಂತಿರುವಂತದ್ದು. ಇಲ್ಲೊಬ್ಬ ಆಟೋ ಡ್ರೈವರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಅರ್ಧ ಗಂಟೆ ಮಳೆಗೆ ನೀವು ನೋಡ್ತಾ ಇದ್ರೆ ನೀರ್ ಹೇಗೆ ಬರ್ತಿದೆ ಅಂತ ಏನ್ ಹೇಳ್ತಾರೆ? ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಫುಲ್ ಜಾಮ್ ಆಗಿದೆ ಪಾಪ. ಟೂ ವೀಲರ್ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಹೌದು, ಸಣ್ಣ ಗುಂಡಿ ಇದ್ರೆ ಸ್ಕಿಡ್ ಆದ್ರೆ ಕೈ ಕಾಲ ಇಟ್ಬಿಡುತ್ತೆ. ಅಂದ್ರೆ ಪ್ರತಿ ಬಾರಿ ಕೂಡ ಅಷ್ಟೇ ಜಸ್ಟ್ ಒಂದು 10-15 ನಿಮಿಷ ಮಳೆ ಬಂತು ಅಂದ್ರೆ ಈ ರೀತಿಯಾಗಿ ಇರುತ್ತೆ. ನೀವು ನೋಡ್ತಾ ಇದ್ದೀರಿ, ಏನಂತೀರಾ ಇದನ್ನ? ಏನು ಮಾಡಕ್ಕಾಗಲ್ಲ, ಇದು ಸಮಸ್ಯೆ ಆಗೋದ, ಏನು ಮಾಡಕ್ಕಾಗಲ್ಲ. ಮುಂದೆ ಮಳೆಗಾಲ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರ ಏನ್ ಹೇಳೋದು? ಓಕೆ, ಇನ್ನೊಬ್ಬ ಆಟೋ ಚಾಲಕರು ಕೂಡ ಅಷ್ಟಿದ್ರೆ ಅವ್ರನ್ನೂ ಕೂಡ ಅಷ್ಟೇ ಮಾತನಾಡ್ಸೋಣ. ಹೇಳಿ ಸರ್, ಅರ್ಧ ಗಂಟೆ ಮಳೆಗೆ ಹಿಂಗಾಗಿದೆ ನೋಡ್ತಿದ್ದೀರಿ. ಸರ್ಕಾರದವರು ಬಸ್ಸು ಫ್ರೀ ಬಿಟ್ಟೇನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಆಟೋ ಚಾಲಕರಿಗೆ. ಈ ಮಳೆ ಬಂದ್ರು ಕೂಡ ಬಿಸ್ನೆಸ್ ಇಲ್ಲ, ಏನಿಲ್ಲ. ಮಳೆಯಲ್ಲಿ ನೋಡಿ ಈ ನೀರಲ್ಲಿ ಓಡಿಸಕ್ಕಾಗಲ್ಲ ಗಾಡಿನ, ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಬಡವ್ರಿಗಂತೂ ತುಂಬಾ ಕಷ್ಟ ಆಗ್ತಿದೆ ಆಟೋ ಚಾಲಕ. ಹಿಂಗಾದ್ರೆ ನೆಕ್ಸ್ಟ್ ಮಳೆಗಾಲ ಬಂತು ಅಂದ್ರೆ ಹೆಂಗೆ ಸರ್? ಮತ್ತೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಲೇ ಪ್ಯಾಸೆಂಜರ್ ಇಲ್ಲ, ಓಡಾಡೋದಕ್ಕೆ ಎಲ್ಲೂ ಒಬ್ರು ಕೇಳೋರೇ ಇಲ್ಲ. ಎಲ್ಲೋ ಹೋಗಿ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಅಲ್ಲಿ ಇಲ್ಲಿ ಒಂದೊಂದು ಬಾರಿ ಎಳ್ಕೊಂಡ್ಬಂದ್ರು ಹಾಕೊಂಡ್ಬರೋದು ಮತ್ತೆ ಬಿಡ್ಬೇಕು, ಮತ್ತೆ ಅದೇ ಜಾಗಕ್ಕೆ ಹೋಗ್ಬೇಕು. ಆತರ ಆಗ್ಬಿಟ್ಟಿದೆ ಸರ್ ಪರಿಸ್ಥಿತಿ. ಆಟೋ ಚಾಲಕ ಹೇಳ್ತಿರುವಂತದ್ದು, ಒಂದ್ ಕಡೆ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಜನ ಬರ್ತಾ ಇಲ್ಲ, ಅದರಲ್ಲೂ ಈ ರೀತಿ ಮಳೆ ಬಂತು ಅಂದ್ರೆ ನಾವ್ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಿರುವಂತದ್ದು. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಅದರಲ್ಲೂ ಕೂಡ ಅಷ್ಟೇ ತಗ್ಗು ಪ್ರದೇಶಗಳಂತ ಏನಿದೆ, ಆ ಒಂದು ತಗ್ಗು ಪ್ರದೇಶಗಳಲ್ಲಂತೂ ಸುಮಾರು 1 ಅಡಿಯಷ್ಟು ನೀರು ಈಗಾಗಲೇ ಬರ್ತಾ ಇರುವಂತದ್ದು. ಯಾಕಂದ್ರೆ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದ ಈ ರೀತಿಯಾಗಿ ಮಳೆ ನೀರು ರಸ್ತೆಯಲ್ಲಿ ಹೋಗ್ತಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಕ್ಲೀನ್ ಆಗಿ ವಾಟರ್ ಹೋಗೋದಕ್ಕೆ ವ್ಯವಸ್ಥೆ ಇದ್ರೆ ಪರವಾಗಿಲ್ಲ, ಇಲ್ಲ ಅನ್ನಂತ ಪಕ್ಷದಲ್ಲಿ ಅಂಡರ್ ಪಾಸ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇ 4-5 ಅಡಿಯಷ್ಟು ನೀರು ತುಂಬುತ್ತೆ. ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಮಳೆ ಬರುತ್ತೆ. ಕೇವಲ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಈ ರೀತಿ ಅಂತ ನೀರು ಬರ್ತಾ ಇದ್ರೆ ಇನ್ನು ಯಾವುದೇ ರೀತಿ ಅಂತ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಅನ್ನಂತ ಪಕ್ಷದಲ್ಲಿ ಅಂಡರ್ ಪಾಸ್ ಗಳಲ್ಲಿ ನೀರು ತುಂಬಿಕೊಳ್ಳೋದು ಸಹಜವಾಗಿರುವಂತದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದಂತ ವೇಳೆಯಲ್ಲಿ ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದ ಜಿಟಿ ಮಳೆ ಇತ್ತು. ಎಲ್ಲರೂ ಕೂಡ ತಮ್ಮ ಆಫೀಸ್ಗಳು ತೊಂದರೆ ಆಗ್ತಾ ಇತ್ತು. ಈಗ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಅಕ್ಷರಶಃ ಬೆಂಗಳೂರಿನ ಜನ ಒಂದ್ ರೀತಿ ಪರದಾಡುವಂತಹ ಆಗಿದೆ ಅಂತಾನೆ ಹೇಳ್ಬೋದು.